ಮ್ಯಾಚ್ ನ ವಿನ್ ಆಗಿ ಸೀರೀಸ್ ನ ವಶ ಮಾಡ್ಕೋತಾರೆ ಅನ್ಕೊಂಡ್ರೆ ಮ್ಯಾಚ್ ನ ಸೋತಿದ್ದು ಟೀಮ್ ಇಂಡಿಯಾ ಟಾರ್ಗೆಟ್ ಕೊಟ್ಟಾಗ್ಲೇ ಗೊತ್ತಾಗುತ್ತೆ ಇವತ್ತು ಇಂಡಿಯಾ ಮ್ಯಾಚ್ ನ ಸೋಲುತ್ತೆ ಅಂತ. ಯಾಕೆ ಗೊತ್ತಾ, ಈ ಗ್ರೌಂಡ್ ಅಲ್ಲಿ 300+ ರನ್ಸ್ ಎಲ್ಲ ಚೇಸ್ ಆಗಿದೆ. ಇಂಥ ಗ್ರೌಂಡ್ ಅಲ್ಲಿ ಹೋಗ್ಬಿಟ್ಟು 334 ರನ್ಸ್ ನ ಟಾರ್ಗೆಟ್ ಆಗಿ ಕೊಟ್ಟರೆ ಸುಮ್ಮನೆ ಬಿಡ್ತಾರ, ಚೇಸ್ ಮಾಡೇ ಮಾಡ್ತಾರಲ್ವಾ. ಬಟ್ ಹಂಗೂನು ಇಂಡಿಯಾ ಈಸಿಯಾಗಿ ಬಿಟ್ಕೊಟ್ಟಿಲ್ಲ. ಇಂಗ್ಲೆಂಡ್ಗೂ ವಿನ್ ಆಗಕ್ಕೆ ಒಂಥರ ಫೈಟ್ ಕೊಟ್ರು. ಲಾಸ್ಟ್ ತನಕನು ಇಂಡಿಯಾ ಏನೋ ವಿನ್ ಆಗೋ ತರ ಕಾಣ್ತಾ ಇತ್ತು. ಬಟ್ ಲಾಸ್ಟ್ ಅಲ್ಲಿ ಅವ್ರ ಕಡೆ ಜೋ ರೂಟ್ ಮತ್ತೆ ವಿಲ್ಜಾಕ್ಸ್ ಕಡೆಯಿಂದ ಪಾರ್ಟ್ನರ್ಶಿಪ್ ಬರುತ್ತಲ್ವಾ, ಮೇನ್ ಅದೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅವ್ರ ನಡುವೆ 72 ರನ್ಸ್ ಏನೋ ಬರುತ್ತೆ ಲಾಸ್ಟ್ ಅಲ್ಲಿ. ಅದೇ ಒಂಥರ ಮ್ಯಾಚ್ ವಿನಿಂಗ್ ನಾಕ್ ಆಯ್ತು ಅಂತ ಹೇಳ್ಬೋದು. ಅದಕ್ಕೆ ಮೊದಲೆಲ್ಲ ಅವರು ಅರ್ಲಿ ವಿಕೆಟ್ಸ್ ಕಳ್ಕೊಂಡಿದ್ರು. ಬಟ್ ಲಾಸ್ಟ್ ಅಲ್ಲಿ ಬಂದಂತ ಪಾರ್ಟ್ನರ್ಶಿಪ್ ಇಂದಾನೆ ಅವ್ರು ವಿನ್ ಆದ್ರು ಅಂತಾನೆ ಹೇಳ್ಬೋದು. ನಮ್ ಟೀಮ್ ಇಂಡಿಯಾ ಕಡೆ ಇನ್ನೂ ಸ್ವಲ್ಪ ಪರ್ಫಾರ್ಮೆನ್ಸ್ ಕೊಡ್ಬೇಕಾಯ್ತು. ಬ್ಯಾಟಿಂಗ್ ಅಂತ ಬಂದಾಗ ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಮತ್ತೆ ಶ್ರೇಯಸ್ ಸರ್ ಅವ್ರಿಬ್ರೆ ಆಡಿದ ಮಗ. ವಿರಾಟ್ ಕೊಹ್ಲಿ 65 ರನ್ಸ್ ನ ಸ್ಕೋರ್ ಮಾಡ್ತಾರೆ, ಮತ್ತೆ ಶ್ರೇಯಸ್ ಸರ್ 66 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಒಂದ್ ರೇಂಜ್ ಚೆನ್ನಾಗಿನೇ ಇರ್ತಾರೆ. 31 ಓವರ್ಸ್ ಅಲ್ಲಿ 178 ರನ್ಸ್ ನ ಸ್ಕೋರ್ ಮಾಡ್ತಾರೆ, 3 ವಿಕೆಟ್ಸ್ ನ ಕಳ್ಕೊಂಡಿರ್ತಾರೆ. ಆ ಓವರ್ ಅಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಕಳ್ಕೊತಾರೆ 65 ರನ್ಸ್ ನ ಸ್ಕೋರ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಯಾವ ತರ ಕೊಲಾಪ್ಸ್ ಆಯ್ತು ಅಂದ್ರೆ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ಯಾರು ಆಡೇ ಇಲ್ಲ. ಅವಾಗ ಒಂದೆಂಡೆ ಶ್ರೇಯಸ್ ಸರ್ ಆಡ್ತಾವ್ರು ಅಷ್ಟೇ. ಅವ್ರ ಜೊತೆಯಾಗಿ ಸಾಥ್ ಕೊಡಕ್ ಯಾರು ನಿಂತ್ಕೊಂಡೇ ಇಲ್ಲ ಮಗ, ಎಲ್ಲ ಬಂದಂಗೆ ಹೋಗ್ತಾನೆ ಇದ್ರು. ಲಾಸ್ಟ್ ನೋಡಿ ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ನೆಕ್ಸ್ಟ್ 55 ರನ್ಸ್ಗೆಲ್ಲ 6 ವಿಕೆಟ್ ನ ಕಳ್ಕೊಂಡಿರೋದು. ಇಲ್ಲೇ ಒಂಥರ ಇಂಡಿಯಾ ಬ್ಯಾಕ್ ಬುಟ್ ಅಲ್ಲಿ ಉಳ್ಕೊಂತ ಅಂತ ಹೇಳ್ಬೋದು. ಅಲ್ಲೇನಾದ್ರು ಇನ್ನೂ ಸ್ವಲ್ಪ ಯಾರ ಕಡೆಯಿಂದ ಆದ್ರು ವಾಷಿಂಗ್ಟನ್ ಸುಂದರ್, ಅಕ್ಷರ್ ಪಟೇಲ್, ಶಿವನ್ ದುಬೆ ಇವ್ರ ಕಡೆಯಿಂದ ಯಾರ ಕಡೆಯಿಂದ 50+ ರನ್ಸ್ ಏನಾದ್ರು ಬಂದಿದ್ರೆ ಅವಾಗ ಟೀಮ್ ಇಂಡಿಯಾಗೆ ಸ್ವಲ್ಪ ಈಸಿ ಆಗ್ತಾ ಇತ್ತು, ಮತ್ತೆ ಯೂಸ್ ರನ್ಸ್ ನ ಕಲೆನೂ ಆಗ್ಬೋದಾಯ್ತು. ಬಟ್ ಇವರು ಕೊಲಾಪ್ಸ್ ಆಗ್ತಾರಲ್ವ, ಆ ಕಾರಣದಿಂದ ಒಂಥರ ಟೀಮ್ ಇಂಡಿಯಾ ಒಂಥರ ಯೂಸ್ ಟಾರ್ಗೆಟ್ ನ ಕಲೆ ಹಾಕಕ್ಕಾಗಲ್ಲ, ಕಡಿಮೆ ರನ್ಸ್ ಗೆಲ್ಲ ರಿಸ್ಟ್ರಿಕ್ಟ್ ಆಗ್ಬಿಡ್ತಾರೆ. ಇನ್ನು ಅವ್ರ ಕಡೆ ಜೋ ರೂಟ್ 99 ರನ್ಸ್ ನ ಸ್ಕೋರ್ ಮಾಡಿ ಲಾಸ್ಟ್ ತನಕ ಇರ್ತಾರೆ, ನಾಟ್ ಔಟ್ ಆಗಿ ಉಳ್ಕತಾರೆ ಮಗ. ಹಂಗೂ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವ್ರಿಗೆ 100 ಬಂದಿದ್ರೆ ಡಿಸರ್ವ್. ಯಾಕೆ ಗೊತ್ತಾ, ಆ ರೀತಿ ಆಡಿದ್ ಬ್ಯಾಟಿಂಗು. ಇನ್ನೊಂದು ಸ್ಟ್ರೈಕರ್ ಎಂಡ್ ಅಲ್ಲಿ ಆಡ್ತಾ ಇದ್ದು ಬಂದು ಅಟ್ಕಿಸನ್, ಅವರು ಇವ್ರು ಸಿಂಗಲ್ ಕೊಟ್ಟು ಸೆಂಚುರಿನ ಮಾಡ್ಕೊಳಕ್ ಬಿಡ್ಬೋದಾಯ್ತು. ಬಟ್ ಅವರು 4 ನ ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಇವ್ರ ನಡುವೆ ಏನ್ ಡಿಸ್ಕಷನ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ಆದ್ರೂ ಅಟ್ಕಿಸನ್ ಅರ್ಥ ಮಾಡ್ಕೊಂಡು ಇವ್ರು ಸೆಂಚುರಿ ಆದ್ರೂ ಆಗ್ಲೇ ಅನ್ಬಿಟ್ಟು ಇವಾಗ ಏನು ಒಂದು ಬಾಲ್ 2 ರನ್, ಒಂದು ಬಾಲ್ 4 ಆ ತರ ಏನು ಇದ್ದಿಲ್ಲ. ಇನ್ನೂ ಓವರ್ಸ್ ಬೇಜಾನಿತ್ತು, ಇನ್ನೂ ಒಂದು 4 to 5 ಓವರ್ಸ್ ಇತ್ತು. ಬಟ್ ಅವ್ರು ಅರ್ಥ ಮಾಡ್ಕೊಂಡು ಇವ್ರು ಸಿಂಗಲ್ ಕೊಟ್ಟು ಒಂದು ಸೆಂಚುರಿ ಆದ್ರೂ ಮಾಡಿಸ್ಬೋದಾಯ್ತು. ಬಟ್ ಅವ್ರ ನಡುವೆ ಏನೋ ಡಿಸ್ಕಷನ್ ಅಂತ ಗೊತ್ತಿಲ್ಲ. ಅವ್ರು ಮ್ಯಾಚ್ 4 ನ ಹೊಡೆದು ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. ಇವಾಗ ಟಾಸ್ ಬರೋಣ. ಟಾಸ್ ವಿನ್ ಆಗೋದು ಬಂದು ಹ್ಯಾರಿ ಬ್ರೂಕ್ ಅವ್ರು ಬೌಲಿಂಗ್ ತಗೋತಾರೆ. ಲಾಸ್ಟ್ ಮ್ಯಾಚ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಮ್ಯಾಚ್ ನ ಸೋದಿದ್ರು. ಈ ಗ್ರೌಂಡ್ ಅಲ್ಲಿ ಸ್ಟಾಟ್ಸ್ ಯಾವ ತರ ಇತ್ತು ಅಂದ್ರೆ, ಯಾರು ಬೌಲಿಂಗ್ ಮಾಡ್ತಾರಲ್ವಾ ಅವ್ರದ್ದೇ ಡಾಮಿನೇಷನ್ ಜಾಸ್ತಿ ಇತ್ತಲ್ವಾ, ಅದನ್ನ ಅರ್ಥ ಮಾಡ್ಕೊಂಡು ಅವ್ರು ಬೌಲಿಂಗ್ ತಗೋತಾರೆ. ಬ್ಯಾಟಿಂಗ್ ಆಡಕ್ ಬರ್ತಾರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್. ಇವರಿಬ್ಬರ ನಡುವೆ ಬರೋಂತ ಪಾರ್ಟ್ನರ್ಶಿಪ್ 44 ರನ್ಸ್ ಸ್ಕೋರ್ ಮಾಡ್ತಾರೆ, ಚೆನ್ನಾಗಿ ಹೊಡಿತಾರೆ. ಶುಭ್ಮನ್ ಗಿಲ್ ಒಂದ್ ಎಂಡಲ್ಲಿ ಸಖತ್ತಾಗಿ ಹೊಡಿತಾ ಇರ್ತಾರೆ, ಸಖತ್ ಶಾಟ್ ನ ಹೊಡಿತಾ ಇರ್ತಾರೆ. ಬಟ್ ಅದನ್ನ ಒಂಥರ ಕವರ್ ಡ್ರೈವ್ ಹೊಡಿತಾರೆ. ಬಟ್ ಸ್ವಲ್ಪ ಏರ್ ಅಲ್ಲಿ ಇರಿದಾಗ ಇವರು ಡೆಕೆಟ್ ಬಂದು ಕ್ಯಾಚ್ ನ ತಗೋತಾರೆ, ಒಳ್ಳೆ ಕ್ಯಾಚ್ ನ ತಗೋತಾರೆ ಅಂತ ಹೇಳ್ಬೋದು ಶುಭ್ಮನ್ ಗಿಲ್ದು. ಇನ್ನ ರೋಹಿತ್ ಶರ್ಮಾ ಇರ್ತಾರೆ, ಮತ್ತೆ ಅವ್ರ ಜೊತೆ ಸಾಥ್ ಕೊಡೋದು ಯಾರು ಗೊತ್ತಾ, ವಿರಾಟ್ ಕೊಹ್ಲಿ. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾಗಿಂತ ಅಗ್ರೆಸಿವ್ ಆಗಿ ಆಡೋದು ವಿರಾಟ್ ಕೊಹ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗೆ ಫೋರ್ಸ್ ನ ಹೊಡಿತಾ ಇರ್ತಾರೆ, ಸಖತ್ ಟಚ್ ಅಲ್ಲಿ ಕಾಣಿಸ್ಕೊತಾರೆ ವಿರಾಟ್ ಕೊಹ್ಲಿ. ಬಟ್ ರೋಹಿತ್ ಶರ್ಮಾ ಜಾಸ್ತಿ ಹೊತ್ತಿರಕ್ಕಾಗಲ್ಲ, ಅವ್ರು ಬೇಗನೆ ಔಟ್ ಆಗ್ಬಿಡ್ತಾರೆ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ನಡುವೆ 60 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ, ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ರೋಹಿತ್ ಶರ್ಮಾ ಔಟ್ ಆಗ್ಬಿಡ್ತಾರೆ, ಅದು 26 ರನ್ಸ್ ನ ಸ್ಕೋರ್ ಮಾಡ್ತಾರೆ. ಸ್ವೀಪ್ ಹೊಡೆಯಕ್ ಹೋಗಿ ವಿಲ್ಜಾಕ್ಸ್ಗೆ ಔಟ್ ಆಗ್ಬಿಡ್ತಾರೆ ರೋಹಿತ್ ಶರ್ಮಾ. ಅದಾದ್ಮೇಲೆ ಬರೋದು ಇಶಾಂತ್ ಕಿಶನ್ ಕಡೆ ಏನೋ ಕಾಂಟ್ರಿಬ್ಯೂಷನ್ ಬರಲ್ಲ, ಅವರು ಬೇಗನೆ ಔಟ್ ಆಗ್ಬಿಡ್ತಾರೆ. 1 ರನ್ ಅಷ್ಟೇ ಸ್ಕೋರ್ ಮಾಡಕ್ಕಾಗೋದು. ಇನ್ನೊಂದಲ್ಲಿ ವಿರಾಟ್ ಕೊಹ್ಲಿ ಆಡ್ತಾ ಇರ್ತಾರೆ, ಮತ್ತೆ ಶ್ರೇಯಸ್ ಅವರು ನೋಡಿ ಮೇನ್ ಇವ್ರಿಬ್ರು ನಡುವೆ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಇವ್ರಿಬ್ರು ನಡುವೆ ಬರೋಂತ ಪಾರ್ಟ್ನರ್ಶಿಪ್ ಎಷ್ಟು ಗೊತ್ತಾ, 7 ರನ್ಸ್. ಇದೇ ಮೇನ್ ಇಂಡಿಯಾ ಕಡೆ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಒಳ್ಳೆ ಸಕಾಲಾಗಿ ಆಡ್ತಾರೆ ಮಗ, ಇಬ್ರು ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಬಂದು ಒಂದು 50 ರನ್ಸ್ ನ ಕಂಪ್ಲೀಟ್ ಮಾಡ್ಕೊತಾರೆ, ಮತ್ತೆ 65 ರನ್ಸ್ ನ ಸ್ಕೋರ್ ಮಾಡ್ತಾರಲ್ವಾ, ಅವಾಗ ಜೋಪ್ರಾ ಹೊಡೆಯಕ್ ಹೋಗ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಅದು ಹಿಂದಿನ ಬಾಲಿ ಔಟ್ ಆಗ್ಬೇಕಾಯ್ತು. ಬಟ್ ಯಾಕಂದ್ರೆ ಅದು ಕೀಪರ್ ಗೆ ಕ್ಯಾರಿ ಆಗಲ್ಲ, ಅವ್ರ ಮುಂದೆನೆ ಒಂಥರ ಪಿಚ್ ಬಿದ್ಬಿಡುತ್ತೆ, ಅವಾಗ ಅದ್ ಮಿಸ್ ಆಗ್ತಾರೆ. ಅದಾದ ನೆಕ್ಸ್ಟ್ ಬಾಲಿ ವಿರಾಟ್ ಕೊಹ್ಲಿ ಔಟ್ ಆಗ್ಬಿಡ್ತಾರೆ ಹೊಡೆಯಕ್ ಹೋಗ್ಬಿಟ್ಟು. ವಿರಾಟ್ ಕೊಹ್ಲಿ ಔಟ್ ಆದಾಗ ಯಾವ ತರ ಇತ್ತು ಗೊತ್ತಾ, 178 4 ವಿಕೆಟ್ಸ್ ಇದ್ದು, ಇನ್ಕ್ಲೂಡಿಂಗ್ ವಿರಾಟ್ ಕೊಹ್ಲಿ ವಿಕೆಟ್ ಸೇರ್ಸ್ಕೊಂಡು. ಅದಾದ್ಮೇಲೆ ನೆಕ್ಸ್ಟ್ 55 ಗೆಲ್ಲ ಎಷ್ಟು 6 ವಿಕೆಟ್ ನ ಕಳ್ಕೊಳ್ಳೋದು, ಹಿಂದಿಂದಾನೆ ಬಿದ್ದೋಗ್ಬಿಡ್ತಾರೆ. ಶ್ರೇಯಸ್ ಅಯ್ಯರ್ 66 ರನ್ಸ್ ನ ಸ್ಕೋರ್ ಮಾಡ್ಕೊಳ್ತಾರೆ, ಅವ್ರು ಔಟ್ ಆಗ್ಬಿಡ್ತಾರೆ. ಇನ್ ಬಂದ್ರೆಲ್ಲ ಔಟ್ ಆಗ್ತಾರೆ. ಒಂದು ಓವರ್ ಅಲ್ಲಿ ಅಟ್ಕಿಸನ್ಗೆ ಬೂಮ್ರಾ ಆ ಓವರ್ ಸಗದಾಗ ಹೊಡಿತಾರೆ, 3 4 1 6 ನ ಹೊಡಿತಾರೆ. ಬೂಮ್ರಾ ಸಗದಾಗ ಆಡ್ತಾರೆ ಓವರ್. ಅದನ್ನ ಬಿಟ್ರೆ ಇನ್ ಯಾರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರಲ್ಲ, ಒಂಥರ ಕಡಿಮೆಗೆ ರಿಸ್ಟ್ರಿಕ್ಟ್ ಆಗ್ತಾರೆ. ಒಂದ್ ರೇಂಜ್ ಒಂದ್ ಟೈಮ್ ಅಲ್ಲಿ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ನಡುವೆ ಪಾರ್ಟ್ನರ್ಶಿಪ್ ಬಂದಿತ್ತಲ್ವಾ, ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಒಂದು 280 290 ತನಕ ಹೋಗುತ್ತೆ ನಾವು ಅನ್ಕೊಂಡ್ರೆ. ಬಟ್ ಅವ್ನು ವಿರಾಟ್ ಕೊಹ್ಲಿ ಔಟ್ ಆದ್ಮೇಲೆ ಎಲ್ಲರೂ ಹಿಂದಿನ ವಿಕೆಟ್ ನ ಕಳ್ಕೊಂಡ್ಬಿಟ್ರು ಅಂತಾನೆ ಹೇಳ್ಬೋದು, ಕಡಿಮೆಗೆ ರಿಸ್ಟ್ರಿಕ್ಟ್ ಆದ್ರು. ಇವ್ರು ಸ್ಕೋರ್ ಮಾಡೋದು ಎಷ್ಟು 233 ರನ್ಸ್ ನ ಸ್ಕೋರ್ ಮಾಡ್ತಾರೆ, 234 ರನ್ಸ್ ನಾಗಿ ಟಾರ್ಗೆಟ್ ನ ಕೊಡ್ತಾರೆ. ಟಾರ್ಗೆಟ್ ನ ನೋಡ್ತಾ ಇದ್ದಂಗೆ ಇಂಗ್ಲೆಂಡ್ ಅವ್ರು ಸಖತ್ ಖುಷಿ ಆಗ್ಬಿಡ್ತಾರೆ, ಈಸಿಯಾಗಿ ಚೇಸ್ ಡೌನ್ ಮಾಡ್ಬೋದು ಅಂತ ಚೇಸ್ ಮಾಡಕ್ ಬರ್ತಾರೆ. ಬೆಂಡೆಗಟ್ಟೆ ಜಾಗ ಬೆತ್ತಲು ಇವ್ರಿಗೆ ಇಂಗ್ಲೆಂಡ್ ಅನ್ಕೊಂಡಂಗ್ ಸ್ಟಾರ್ಟೇ ಸಿಗಲ್ಲ, ಒಂಥರ ಇನ್ಶಿಯಲ್ ಆಗತ್ತೆ. ಮೊದಲೇ ಬಾಲೆ ಔಟ್, ಬೆಂಡೆಗೆಟ್ಟು ಬೂಮ್ರಾಗೆ ಮೊದಲನೇ ಬಾಲೆ ಔಟ್ ಆಗ್ಬಿಡ್ತಾರೆ. ಅದು ಸ್ವಲ್ಪ ಇಂಗ್ಲೆಂಡ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಜಾಕಬ್ ಬೆಥೆಲ್ ಅವರು ಅಷ್ಟೇ ಬೇಗನೆ ಔಟ್ ಆಗ್ಬಿಡ್ತಾರೆ. ಪ್ರಸಿದ್ಧ ಕೃಷ್ಣ ಔಟ್ ಆಗ್ಬಿಡ್ತಾರೆ, 4 ರನ್ಸ್ ಅಷ್ಟೇ ಸ್ಕೋರ್ ಮಾಡೋದು. 8 ರನ್ಸ್ಗೆಲ್ಲ 2 ವಿಕೆಟ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರೆ ಇಂಗ್ಲೆಂಡ್, ಒಂಥರ ಕಷ್ಟದ ಇದ್ರಲ್ಲಿ ಇರ್ತಾರಲ್ವಾ. ಅದಾದ್ಮೇಲೆ ರೂಟ್ ಮತ್ತೆ ಹ್ಯಾರಿ ಬ್ರೂಕ್ ಅವ್ರಿಬ್ರು ನಡುವೆ ಒಂಥರ ಪಾರ್ಟ್ನರ್ಶಿಪ್ ಬರುತ್ತೆ. ಜಾಸ್ತಿ ಏನು ಬರುತ್ತೆ, 50+ ರನ್ಸ್ ಎಲ್ಲ ಬರೋಲ್ಲ, 130 ಆ ರೇಂಜ್ ಬರುತ್ತೆ. ಪಾರ್ಟ್ನರ್ಶಿಪ್ ಸಕಾಲಾಗಿನೇ ಆಡ್ತಾ ಇರ್ತಾರೆ. ಮತ್ತೆ ಹ್ಯಾರಿ ಬ್ರೂಕ್ ಇವ್ರಿಬ್ರು ನಡುವೆ ಏನೋ ಒಂದು ಯೂಸ್ ಪಾರ್ಟ್ನರ್ಶಿಪ್ ಬರುತ್ತೆ ಅನ್ನೋ ಟೈಮಲ್ಲಿ ಗುಡ್ನೂರ್ ಬಾಲ್ ಬಂದ್ಬಿಟ್ಟು ವಿಕೆಟ್ ನ ತಗೋತಾರೆ. ಅವ್ರು ಇಂಡಿಯಾ ತಗಕ್ ಹೋಗ್ತಾರೆ. ಬಟ್
ಅದು ಗ್ಲೌಸ್ ಬಡ್ಕೊಂಡು ಹೋಗಿ ಇಶಾನ್ ಕಿಶನ್ ಕ್ಯಾಚ್ ತಗೋತಾರೆ. ಮತ್ತೆ ಸ್ಯಾಮ್ ಕರನ್ ಅವರು ಏನು ಜಾಸ್ತಿ ಆಡಲ್ಲ, ಅವ್ರುಗಳು ಒಂಥರ ಇವ್ರು ನೋಡಿ ಇಲ್ಲಾಂಡ್ ಕಡೆ ಎಲ್ಲಾರ್ ಕಡೆ ಏನು ಒಂದು ಜಾಸ್ತಿ ಪಾರ್ಟ್ನರ್ಶಿಪ್ ಬರೋದು ಅಂತ ಹೇಳಕ್ಕಾಗಲ್ಲ, ಎಲ್ಲ ಒಂಥರ ಚಿಕ್ಕ ಪಾರ್ಟ್ನರ್ಶಿಪ್ ಬರುತ್ತೆ. ಒಂದು ಟೈಮಲ್ಲಿ ಇಂಗ್ಲೆಂಡ್ ಯಾವ ತರ ಇರುತ್ತೋ ಗೊತ್ತಾ, 125 ಎಲ್ಲ 5 ವಿಕೆಟ್ಸ್ ನ ಕಳ್ಕೊಬಿಡ್ತಾರೆ, ಗೊತ್ತಾ ಸಾಕಷ್ಟು ಸ್ಟ್ರಗಲ್ ಪಡ್ತಾ ಇರ್ತಾರೆ. ಆ ಟೈಮಲ್ಲಿ ಇಂಡಿಯಾ ವಿನ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತು. ಬಟ್ 6 ವಿಕೆಟ್ ಪಾರ್ಟ್ನರ್ಶಿಪ್ ಬರುತ್ತೆ ನೋಡಿ, ವಿಲ್ ಜಾಕ್ಸ್ ಮತ್ತೆ ಜೋ ರೂಟ್ ಅವ್ರಿಬ್ರು ನಡುವಂತ ಬರುವಂತ ಪಾರ್ಟ್ನರ್ಶಿಪ್ 72 ರನ್ಸ್. ಆ ಟೈಮಲ್ಲಿ ಯಾವ ತರ ಬೇಕಾಗಿರುತ್ತೆ ಅಂದ್ರೆ ಇವರಿಬ್ರು ಆಡ್ತಾ ಇದ್ದಾಗ ಇನ್ನ 112 ಇಲ್ಲ 120 ಆ ರೇಂಜಿಗೆ ಬೇಕಾಗಿರುತ್ತೆ. ಇವರಿಬ್ರು ನಡುವೆ 72 ರನ್ಸ್ ಪಾರ್ಟ್ನರ್ಶಿಪ್ ಬರ್ತಲ್ವಾ, ಈ ಪಾರ್ಟ್ನರ್ಶಿಪ್ ಒಂಥರ ಟೀಮ್ ಇಂಡಿಯಾ ಸೋಲ ಕಾರಣ ಅಂತಾನೆ ಹೇಳ್ಬೋದು. ಅದು ವಿಲ್ ಜಾಕ್ಸ್ ಒಂಥರ ಸಗದಾಗಿ ಆಡ್ತಾ ಇರ್ತಾರೆ, ಅವರು ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಅಟ್ಕಿಸನ್ ಬರ್ತಾರೆ. ಅಟ್ಕಿಸನ್ ಬಂದಾಗ ಒಂದು 40 ರನ್ಸ್ ಏನೋ ಬೇಕಾಗುತ್ತೆ. ಬಟ್ ಜೋ ರೂಟ್ ಅಟ್ಕಿಸನ್ ಲಾಸ್ಟ್ ತನಕ ಇದ್ದು ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಜೋ ರೂಟ್ 50 ರನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಲಾಸ್ಟ್ ತನಕ ಇದ್ದು 99 ರನ್ಸ್ ನ ಸ್ಕೋರ್ ಮಾಡಿ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಈ 99 100 ಗಿಂತ ಡಿಸರ್ವ್ ಅಂತ ಹೇಳ್ಬೋದು, ಯಾಕಂದ್ರೆ ಮ್ಯಾಚ್ ವಿನ್ ಆಗೋ ಟೈಮಲ್ಲಿ ಬಂದಿರೋದಲ್ವಾ. ಆದ್ರಿಂದ 99 ಒಂಥರ ಈಕ್ವಲ್ ಅಂತ ಹೇಳ್ಬೋದು 100ಗೆ. ಇಂಗ್ಲೆಂಡ್ ಅವ್ರಂತ ಸಕಾಲಾಗಿ ಆಡಿದ್ರೆ ಅವ್ರು ಮೆಚ್ಕೊಳ್ಳೇಬೇಕು. ಲಾಸ್ಟ್ ಅಲ್ಲಿ ಪಾರ್ಟ್ನರ್ಶಿಪ್ ಬಂತಲ್ಲ, ಆದ್ರಿಂದಾನೇ ವಿನ್ ಆದ್ರು ಅವರು. ಟೀಮ್ ಇಂಡಿಯಾನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಟಿಲ್ಲ ಅವ್ರಿಗೆ ವಿನ್ ಆಗಕ್ಕೆ. ಟೀಮ್ ಇಂಡಿಯಾನ ಒಂಥರ ಫೈಟ್ ಕೊಡ್ತು ಸಖತ್ ಒಂಥರ ನೋಡಿ, ಲಾಸ್ಟ್ ತನಕ ಟೀಮ್ ಇಂಡಿಯಾನು ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು. ಬಟ್ ಅವ್ರು ಬರ್ದಿತ್ತಲ್ಲ ಲಾಸ್ಟ್ ಅಲ್ಲಿ ಪಾರ್ಟ್ನರ್ಶಿಪ್, ಆ ಪಾರ್ಟ್ನರ್ಶಿಪ್ ಇಂದಾನೆ ಟೀಮ್ ಇಂಡಿಯಾ ಸೋತಿತ್ತು. ನೋಡೋಣ ಇವಾಗ ಸೀರೀಸ್ ಯಾವ ತರ ಆಗಿದೆ ಅಂದ್ರೆ 1-1. ಇವಾಗ 2 ಮ್ಯಾಚ್ ಆಡಿರೋದು, 2 ಮ್ಯಾಚ್ ಅಲ್ಲಿ 1-1 ಆಗಿದೆ, ಈಕ್ವಲ್ ಆಗಿದೆ. ಲಾಸ್ಟ್ ಮ್ಯಾಚ್ ಇನ್ನೂ ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಅಂತ ಹೇಳ್ಬೋದು. ಈ ಮ್ಯಾಚ್ ಏನಾದ್ರು ಟೀಮ್ ಇಂಡಿಯಾ ವಿನ್ ಆಗ್ಬಿಟ್ಟಿದ್ರೆ ಸೀರೀಸ್ ನ ವಶ ಮಾಡ್ಕೊಂಡ್ಬಿಡ್ತಾ ಇರೋ. ಲಾಸ್ಟ್ ಮ್ಯಾಚ್ ಒಂಥರ ಡೆಟ್ರಾಬರ್ ಮ್ಯಾಚ್ ಆಗ್ಬಿಡ್ತಾ ಇತ್ತು. ಬಟ್ ಇವಾಗ ಈಕ್ವಲ್ ಇರೋ ಕಾರಣದಿಂದ ಲಾಸ್ಟ್ ಮ್ಯಾಚ್ ಅಲ್ಲಿ ಡಿಸೈಡ್ ಆಗುತ್ತೆ ಯಾರು ಸರಣಿನ ವಿನ್ ಆಗ್ತಾರಂತ. ನೋಡೋಣ ಟೀಮ್ ಇಂಡಿಯಾ ಏನಾದ್ರು ವಿನ್ ಆಗ್ಬಿಟ್ಟು ಸರಣಿನ ವಶ ಮಾಡ್ಕೊಳ್ಳುತ್ತಾ, ಇಲ್ಲ ಏನಾದ್ರು ಇಂಗ್ಲೆಂಡ್ ಏನಾದ್ರು ವಿನ್ ಆಗ್ಬಿಟ್ಟು ಸರಣಿನ ವಶ ಮಾಡ್ಕೊಳ್ಳುತ್ತಂತ ನೋಡೋಣ. ಲಾಸ್ಟ್ ಮ್ಯಾಚ್ ಅಂತ ಸಖತ್ ಎಕ್ಸೈಟ್ಮೆಂಟ್ ಇಂದ ಕೂಡಿರುತ್ತೆ. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಅಷ್ಟೇ, ಬಾಯ್.